ಪಾತ್ರನೇ ಇಲ್ಲ ಅಂತಿದ್ದೀರಿ. ಅದಕ್ಕೂ ನಮ್ಮ ಹತ್ರ ಒಂದು ಸ್ವಲ್ಪ ಅಪ್ಡೇಟ್ ಇದೆ. ತಪ್ಪು ನಂಗಿದ್ರೆ ನೀವು ಮುಂದೆ ತಿದ್ದೀರಂತೆ. ಕಾಂತಿ ಶೆಟ್ಟಿ ಅವರೇ, ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ. ವಿರೋಧ ಪಕ್ಷವಾಗಿ ಪಾದಯಾತ್ರೆ ಮಾಡ್ತಿದ್ದೀರಿ, ಔಟ್ಕಮ್ ಏನಪ್ಪ? ಪಾದಯಾತ್ರೆ ಮಾಡೋದ್ರಿಂದ ಏನನ್ನ ಸಾಧಿಸ್ಲಿಕ್ಕೆ ಹೊರಟಿದ್ದೀರಿ? ವಿಜೇಂದ್ರ ಅವರನ್ನ ಹಳೆ ಮೈಸೂರು ಭಾಗದಲ್ಲಿ ಸ್ಟ್ರಾಂಗ್ ಮಾಡ್ಲಿಕ್ಕ, ಅಥವಾ ಕುಮಾರಸ್ವಾಮಿ? ಸರ್, ನಾನು ಕಾಂತಿ ಶೆಟ್ಟಿ ಅವ್ರನ್ನ ಕೇಳ್ತಿದ್ದೀನಿ ಸರ್. ಕುಮಾರಸ್ವಾಮಿ ಅವರು ಹಾಗೆ ಬಿಜೆಪಿ ನಡುವಿನ ವೈಮನಸ್ಸು ಅಂತ ಹೇಳಿ ಏನ್ ಕಾಣೋಕ್ ಸಿಕ್ತೋ ಅದೆಲ್ಲವೂ ಕೂಡ ಸರಿ ಇದೆ ಅಂತ ಹೇಳಿ ತೋರ್ಸ್ಲಿಕ್ಕೆ ಈ ಪಾದಯಾತ್ರೆ. ಔಟ್ಕಮ್ ಏನು ಪಾದಯಾತ್ರೆದು? ಒಂದು ಸರ್ಕಾರ ಹಗರಣದಲ್ಲಿ ತಾನೇ ಸುತ್ತಿಕೊಂಡು ಬಿಡಿಸಿಕೊಳ್ಳಲಾಗದಂತಹ ಪರಿಸ್ಥಿತಿಯಲ್ಲಿದೆ. ಅದು ಯಾವ ತರ ಇದೆ ಅಂದ್ರೆ, ಮಾತೆತ್ತಿದ್ರೆ ಈಗಲೇ ಕಾಂಗ್ರೆಸ್ ವಕ್ತಾರ ಒಂದು ಮಾತು ಹೇಳಿದ್ರು, 21 ಆ ಹಗರಣ, ಈ ಹಗರಣ, ಇನ್ನೊಂದು ಹಗರಣ, 40% ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದ್ರೆ, ನಿಮ್ಮ ಹತ್ರ ಅಧಿಕಾರ ಇದೆ, ನಿಮ್ಮ ಹತ್ರ ಗೃಹ ಇಲಾಖೆ ಇದೆ, ಎಲ್ಲ ಇದ್ರೂ ಕೂಡ ಇದುವರೆಗೆ ಸಾಬೀತುಪಡಿಸಕ್ಕಾಗಿಲ್ಲ. 21 ಹಗರಣ ಬಿಜೆಪಿ ಮೇಲೆ ಇದೆ ಅಂತ ಹೇಳಿದ್ರೆ ಯಾಕೆ ಸುಮ್ಮನಿದ್ದೀರಾ? ಕೈ ಕಟ್ಟಿ ಒಳಗಾಕಿ ಒದ್ದು ಯಾಕೆ ಸುಮ್ಮನಿದ್ದೀರಾ? ನೋಡಿ, ಒಂದು ಮಾತಾಡೋದಕ್ಕೂ ರಾಜ್ಯದ ಜನತೆಗೆ ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ, ಮತದಾರರಿಗೆ ಗೊತ್ತಾಗ್ತಿದೆ, ಎಲ್ರಿಗೂ ಗೊತ್ತಾಗ್ತಿದೆ. ಇಷ್ಟು ಎವಿಡೆಂಟ್ ಆಗಿ ಇಷ್ಟೊಂದು ನಡೀತಾ ಇದೆ, ಇಷ್ಟೊಂದು ಹಗರಣಗಳು ನಡೀತಾ ಇದೆ, ಆದ್ರೂ ಸುಮ್ಮನೆ ಕೂತಿದ್ದಾರೆ. ನಿಮ್ ನಿಜವಾಗ್ಲೂ ನೋಡಿ, ಆಡಳಿತಾರೂಢ ಪಕ್ಷ ಒಂದು ವಿರೋಧ ಪಕ್ಷದವರು ನಿಲುವಳಿ ಮಂಡಿಸಿದ್ರೆ ಸದನದಲ್ಲಿ ಅದನ್ನು ಉಪೇಕ್ಷೆ ಮಾಡಿಬಿಟ್ಟು ಅಲ್ಲಿ ಮೊಟಕುಗೊಳಿಸಿ ಅದನ್ನ ಇದ್ ಮಾಡ್ತಾರೆ. ಅದಕ್ಕೂ ಉತ್ತರ ಕೊಡ್ತಾ ಇಲ್ಲ. ಎಲ್ಲಾದ್ರೂ ಒಂದು ಕಡೆ ಇಲ್ಲ ಅವರು ಸಿಕ್ಕಿ ಬೀಳ್ತಾರೆ. ಇಲ್ಲ, ಅಥವಾ ಮಾನ್ಯ ಸಿದ್ದರಾಮಯ್ಯನವರಿಗೆ ಇದು ಅವ್ರಿಗೆ ಗೊತ್ತಿದೆ, ಎವಿಡೆಂಟ್ ಆಗಿ ಗೊತ್ತಿದೆ ತಪ್ಪಾಗಿದೆ ಅಂತ. ಅದನ್ನು ಅವರೇ ಸದನದಲ್ಲಿ ಸಾರ್ವಭೌಮ ಒಂದು ಸದನದಲ್ಲಿ ಹೇಳಿದಾರೆ, ಇಲ್ಲಪ್ಪ 189 ಆಗಿಲ್ರಿ, ಅದು 89 ಆಗಿದೆ ಅಂತ. ಏನ್ ಮಾಡಿದ್ರಿ? ಅದಕ್ಕೆ ಆಗಿದೆ ಅಂತ ಹೇಳಿದ್ರಲ್ಲ, ಇಷ್ಟು ವರ್ಷ ಒಂದ್ ನಿಮಿಷ ಏನ್ರಿ ಕ್ರಮ ತಗೊಂಡ್ರಿ ನೀವು? ಒಂದ್ ನಿಮಿಷ ಒಂದ್ ನಿಮಿಷ ಇರಿ, ನಿಮ್ಮ ಮಾತಾಗಿದೆ, ನಮಗೂ ಮಾತಾಡಕ್ಕೆ ಅವಕಾಶ ಕೊಡಿ. ನಾನು ಹೇಳೋದಿಷ್ಟೇ, ನೋಡಿ, ನಾವು ಪಾದಯಾತ್ರೆ ಮಾಡ್ತಿದೀವಿ, ನಾನು ಪರ್ಸನಲ್ ಆಗಿ ಹೋಗಿ ಬಂದಿದ್ದೀನಿ. ಒಂದು ಮಾತಿಲ್ಲಿ ಹೇಳ್ತೀನಿ ಕೇಳಿ, ಇದು ಮುಗಿಯುವ ತನಕ ಅಥವಾ ಇದಕ್ಕೆ ತಾರ್ಕಿಕ ಅಂತ್ಯ ಸಿಗುವ ತನಕ. ಏನು ತಾರ್ಕಿಕ ಅಂತ್ಯ ಅಂದ್ರೆ ಏನು? ಏನ್ ಬಯಸ್ತಾರೆ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಜನತೆಗೆ ಹೇಳಿ, ಅವ್ರು ಹೇಳಿದಾರಲ್ಲ 89 ಕೋಟಿ ಆಗಿದೆ ಅಂತ ಹೇಳಿದಾರಲ್ಲ, ಈಗ ಮೂಡ ಹಗರಣ ಇದೆ. ಎಷ್ಟೋ ಜನ ಮೈಸೂರಿನಲ್ಲಿ ಇರ್ಬೋದು, ಬೆಂಗಳೂರಲ್ಲಿ ಬಿಡಿ ಇರ್ಬೋದು, ಮೂಡದಲ್ಲಿ ಎಷ್ಟೋ ಜನ ಸೈಟ್ ಅಪ್ಲೈ ಮಾಡಿದವರು, ಎಷ್ಟೋ ವರ್ಷ. ಯಾಕೆ ಬೇರೆಯವ್ರದ್ದು ಬೇಡ? ನಾನೇ 2000 ಇಸ್ವಿಯಲ್ಲಿ ಬಿಡಿಯಲ್ಲಿ ಅಪ್ಲೈ ಮಾಡಿದೀನಿ, ಇದುವರೆಗೂ ಬಂದಿಲ್ಲ. ಇಲ್ಲಿ ಎಷ್ಟೋ ನಮ್ಮ ಹತ್ರ ಪ್ರೂಫೇ ಇದೆ. ನಾನು ಹೇಳ್ತಿರೋದು, ಇಷ್ಟೆಲ್ಲ ಇರುವಾಗ ಸಾವಿರಾರು ಕೋಟ್ಯಾಂತರ ಹಗರಣ, ಇದು ಬಹುಕೋಟಿ ಹಗರಣ, 1-2 ಕೋಟಿ ಅಲ್ಲ. ಈ ಬಹುಕೋಟಿ ಹಗರಣ ಇಷ್ಟಿದ್ರೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಸುಮ್ಮನೆ ಕೂತಿದ್ದಾರೆ ಅಂತ ಹೇಳಿದ್ರೆ ಇನ್ನು ನಾವು ಇನ್ನೇನ್ ಮಾಡ್ಬೇಕು? ನಾವು ತನಿಖೆ ಮಾಡಿಸ್ತಾವ್ರೆ. ತನಿಖೆ ಒಂದ್ ನಿಮಿಷ, ತನಿಖೆ ಒಂದ್ ನಿಮಿಷ, ಬಿಜೆಪಿಯ ಸರ್ಕಾರದ ನಟರಾಜ್ ಗೌಡ್ರೆ, ಕಾಂತಿ ಶೆಟ್ಟಿ ಅವರು ಹೇಳ್ತಾರೆ, ವೀರಣ್ಣ ಅವರು ಹೇಳ್ತಾರೆ, ಕುಮಾರಸ್ವಾಮಿ ತಪ್ಪು ಮಾಡಿದ್ದಾರೆ ಅಂದ್ರೆ ತನಿಖೆ ಮಾಡ್ರಿ. ತಡೆದಿರೋರು ಯಾರು? ನಿಮ್ಗೆ ಜನರನ್ನ ಕನ್ವಿನ್ಸ್ ಮಾಡಕ್ಕಾಗಲ್ಲ. ನಾವು ಮಾತಾಡಿದ್ರೆ ಕನ್ವಿನ್ಸ್ ಮಾಡ್ಬೇಕು, ಜನರಿಗೆ ಅರ್ಥ ಆಗ್ಬಾರ್ದು. ನಿಮ್ಮ ಹತ್ರ ಉತ್ತರ ಇಲ್ಲ, ನಿಮ್ಮ ಹತ್ರ ಉತ್ತರ ಇಲ್ಲ. ಕಾಂತಿ ಶೆಟ್ಟಿ ಮೇಡಮ್, ನಿಮ್ಮ ಹತ್ರ ಈಗ ವಿರೋಧ ಕೆಲವು ಪ್ರಶ್ನೆಗಳನ್ನು ಕೇಳಿದೀವಿ, ಅದಕ್ಕೆ ಕಾಂತಿ ಶೆಟ್ಟಿ ಅವರೇ, ಕಾಂತಿ ಶೆಟ್ಟಿ ಅವರೇ, ಒಂದು ಅಪ್ಡೇಟ್ ಇದೆ, ಕೇಳಿಸ್ಕೊಳ್ಳಿ, ಇಬ್ರು ಕೇಳಿಸ್ಕೊಳ್ಳಿ. ನಟರಾಜ್ ಗೌಡ್ರು ಹೇಳ್ತಿದ್ದಾರೆ ಬಿಜೆಪಿಯ ಊಹಾಪೋಹ, ಇದ್ರಲ್ಲಿ ಮುಖ್ಯಮಂತ್ರಿಗಳ ಪಾತ್ರನೇ ಇಲ್ಲ. ನಮ್ಗೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಕ್ಕಿದೆ. ಒಂದು ಅಪ್ಡೇಟ್ ಗಮನಿಸಿ, ಒಂದು ಅಪ್ಡೇಟ್ ಮೇಡಮ್, ಕೇಳಿಸ್ಕೊಳ್ಳಿ, ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಇದನ್ನ ಕೇಳಿಸ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ. ಮೂಡಾ ಸೈಟ್ ಹಗರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆಯಂತೆ. ಯಾಕೆ? ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ನಾಳೆನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋ ಎಲ್ಲಾ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ರಾಜ್ಯಪಾಲ ಗೆಹ್ಲೋಟ್ರಿಂದ ಅನುಮಾನ. ಅದ್ ಪೂರ್ತಿ ಕೇಳಿಸ್ಕೊಂಡ್ಬಿಡ್ರಿ, ಪೂರ್ತಿ ಕೇಳಿಸ್ಕೊಳ್ಳಿ. ಈಗಾಗ್ಲೇ ಆಲ್ರೆಡಿ ಒಂದ್ ನಿಮಿಷ ಕಾಂತಿ ಶೆಟ್ಟಿ ಅವರೇ, ಇದಕ್ಕೆ ಉತ್ತರ ಕೊಡ್ಬೇಕಾಗಿರೋ ನಟರಾಜ್ ಗೌಡ್ರೆ, ಕಾಂತಿ ಶೆಟ್ಟಿ ಮೇಡಮ್, ನಟರಾಜ್ ಗೌಡ್ರೆ, ಸಿಂಪಲ್ ಪ್ರಶ್ನೆ ಅಪ್ಪ. ನೀವಂದ್ರಿ ಪಾತ್ರನೇ ಇಲ್ಲ ಇದರಲ್ಲಿ. ರಾಜ್ಯಪಾಲರಿಗೆ ಸಲಹೆ ನೀಡುವಂತಹ IAS ಅಧಿಕಾರಿಗಳು ಪಾತ್ರನೇ ಇಲ್ಲ ಅಂತಂದ್ರೆ ಹಿಂಗೊಂದು ಸಜೆಷನ್ ರಾಜ್ಯಪಾಲರಿಗೆ ಕೊಡ್ಲಿಕ್ಕೆ ಸಾಧ್ಯವಾ? ಕಾನೂನು ತಜ್ಞರ, ಒಂದ್ ನಿಮಿಷ, ನನ್ನ ಪ್ರಶ್ನೆ ಮುಗ್ದೇ ಇಲ್ಲ. ಕಾನೂನು ತಜ್ಞರ ಸಲಹೆಯನ್ನ ಪಡೆದರೆ
ರಾಜ್ಯಪಾಲರು ಇಂಥ ನಿರ್ಧಾರ ನಿಮಗ್ ಗೊತ್ತಿರೋ ಮಾಹಿತಿ, ಅದು ನಮಗ್ ಗೊತ್ತಿರೋ ಮಾಹಿತಿ ಪಡೆದಿದ್ದಾರೆ, ಯಾರನ್ನ ಕರೆಸಿದ್ದಾರೆ, ಎಷ್ಟೊತ್ತಿಗೆ ಕರೆಸಿದ್ದಾರೆ ಎಲ್ಲ ಗೊತ್ತಿದೆ. ಎಲ್ಲ ಇನ್ ಕೇಸ್ ನಾಳೆ ಪ್ರಾಸಿಕ್ಯೂಷನ್ಗೆ ಪ್ರಶ್ನೆ ಇದಲ್ಲ. ವೀರಣ್ಣ ಒಂದ್ ನಿಮಿಷ ಬಿಜೆಪಿ ಕಚೇರಿಯ ನಿರ್ದೇಶನದಂತೆ ರಾಜ್ಯಪಾಲರು ವರ್ತನೆ ನೀವು ಹಿಂಗೆ ಹೇಳಿದ್ರಿ, ನಾವು ಬಿಜೆಪಿ ಕಚೇರಿಯ ನಿರ್ದೇಶನದ ರಾಜ್ಯಪಾಲರು ಕೆಲಸ ಮಾಡಬೇಕಾದ್ರೆ ವಿ ವಿಲ್ ಅಪೋಸ್ ಇಟ್, ವಿ ವಿಲ್ ಆಸ್ಕ್ ಗೋಪಾಲ್, ನಾವು ಏನಂತೀವಿ ಗೋ ಬ್ಯಾಕ್, ನಾವು ರಾಜ್ಯಪಾಲರ ನಾವು ಘೋಷಣೆಗೆ ಹೋಗ್ತೀವಿ, ಆಮೇಲೆ ಕೋರ್ಟ್ ಹೋಗ್ತೀವಿ. ಎರಡು ತರ ಹೋರಾಟ ಇದೆ, ಒಂದು ರಾಜಕೀಯ ಹೋರಾಟ ಬಿಜೆಪಿ ಅವರ ಚಿತಾವಣೆ ಕೆಲಸ ಮಾಡ್ತಾರೆ, ಎರಡನೇ ಹೋರಾಟ ಕಾನೂನು ಹೋರಾಟ. ಸುಪ್ರೀಂ ಅಲ್ಲ, ಈಸ್ ಜಸ್ಟ್ ಎ ಪಪೆಟ್ ಆಫ್ ಏಕಪಾತ್ರ ಅಭಿನಯ ಅಲ್ಲ, ಇದು ಏಕಪಾತ್ರ ಅಭಿನಯ ಅಲ್ಲ. ಪ್ರಶ್ನೆ ಕೇಳಿಸ್ಕೊಳ್ರಿ, ನಾನ್ ಕೇಳ್ತಿರೋದು ಸಿಂಪಲ್. ಒಂದ್ ನಿಮಿಷ ಇಲ್ಲ, ನೀವು ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ವೆರಿ ಸಿಂಪಲ್. ಇರಿ ಕಾಂತಿ ಶೆಟ್ಟಿ ಮೇಡಮ್, ಅವ್ರ ಪ್ರಶ್ನೆನಾದ್ರೂ ಕೇಳಿಸ್ಕೊಳ್ಳಿಲ್ಲ. ನೀವು ಹೋರಾಟ ಮಾಡ್ತೀರಿ, ಗೋ ಬ್ಯಾಕ್ ಅಂತೀರಿ, ಮತ್ತೊಂದು ಮಗದೊಂದು ನೈತಿಕತೆ ಅನ್ನೋದೊಂದು ಇರುತ್ತಲ್ಲಪ್ಪ. ಪ್ರಾಸಿಕ್ಯೂಷನ್ ಆರ್ಡರ್ ಕೊಟ್ರೆ ನೈತಿಕತೆ ಎಲ್ಲಿ ಉಳಿಯುತ್ತೆ ಮುಖ್ಯಮಂತ್ರಿಗಳಿಗೆ ಚೇರ್ ಮೇಲೆ ಕಂಟಿನ್ಯೂ ಮಾಡಕ್ಕೆ? ಕೊಡ್ಲಿ, ಉತ್ತರ ಕೊಡ್ಲಿ. ರಾಜ್ಯಪಾಲರೇ ಕಲ್ಪ್ರಿಟ್. ರಾಜ್ಯಪಾಲರು ಸಂವಿಧಾನವನ್ನ ತಿರುಚಲಿಕ್ಕೆ, ಸಂವಿಧಾನ ದಮನ ಮಾಡ್ಲಿಕ್ಕೆ, ಎಲೆಕ್ಟೆಡ್ ಗವರ್ಮೆಂಟ್ ನ ಅಲ್ಲಿಗೆ ಯಡಿಯೂರಪ್ಪನವರ ವಿರುದ್ಧವಾಗಿ ಹಂಸರಾಜ್ ಭಾರದ್ವಾಜ್ ಅವರು ಪ್ರಾಸಿಕ್ಯೂಷನ್ ಆರ್ಡರ್ ಕೊಟ್ಟಾಗ ಬಿಜೆಪಿ ಅವರು ಹೇಳಿದ್ದು, ಬಿಜೆಪಿ ಅವರು ನಿಜ ಹಂಗಾದ್ರೆ ಅವರು ಯುಪಿಎ ಗವರ್ಮೆಂಟ್ ನ ಪಪೆಟ್ ಆಗಿದ್ರ? ಹಾಗಾದ್ರೆ ಲೋಕಾಯುಕ್ತದಲ್ಲಿ ಕೇಸ್ಗಳಾಗಿದ್ದು ಆಯ್ತಾ, ಅದ್ರಲ್ಲಿ ಸಾಕ್ಷ್ಯಗಳಿದ್ದು, ಚೆಕ್ ಮುಖಾಂತರ ಲಂಚ ತಗೊಂಡ ಸಾಕ್ಷ್ಯಗಳಿದ್ದು, ಡಿನೋಟಿಫಿಕೇಶನ್ ಡಿನೋಟಿಫೈ ಮಾಡೋದು ಸಾಕ್ಷ್ಯಗಳಿದ್ದು, ಆಯ್ತಾ, ಸಂತೋಷ ಹೆಗಡೆ ವಿವಿಧ ರಿಪೋರ್ಟ್ಗಳಿದ್ದು. ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರದ ಚಿತಾವಣೆಯಂತೆ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ಯಾವ ರೀತಿ ದೆಹಲಿಯಲ್ಲಿ ಮಾಡಿದ್ರು, ಯಾವ ರೀತಿ ಗೋವಾದಲ್ಲಿ ಮಾಡಿದ್ರು, ಯಾವ ರೀತಿ ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಮಾಡ್ಲಿಕ್ಕೆ ಬಿಜೆಪಿ ಜೆಡಿಎಸ್ ಸಂಚು ಮಾಡ್ತಾ ಇದ್ದಾರೆ, ಪಿತೂರಿ ಮಾಡ್ತಾ ಇದ್ದಾರೆ. ಈ ಪಿತೂರಿಗೆ ಕಿರ್ಚೋದ್ರಿಂದ ನಟರಾಜ್ ನೀವು ಕಿರ್ಚೋದ್ರಿಂದ ಇವಾಗ ಪ್ಲೇ ಬ್ಯಾಕ್ ಮಾಡಿದ್ರೆ ನಟರಾಜ್ ಗೌಡ್ರೆ ನನ್ಕಿಂತ ಜಾಸ್ತಿ ಡಿಬೇಟ್ ಅಲ್ಲಿ ನೀವೇ ಮಾತಾಡಿದೀರಾ. ಉಷಾ ಪ್ರಶ್ನೆಗೆ ಉತ್ತರ ಕೇಳಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳೋದಕ್ಕೆ ಬಯಸ್ತೀನಿ. ಒಬ್ಬ ಕಳ್ಳ ತನ್ನ ಕಳ್ಳತನವನ್ನ ಮುಚ್ಚಿ ಹಾಕ್ಲಿಕ್ಕೆ ಮತ್ತೊಬ್ಬ ಕಳ್ಳನ ಕಳ್ಳತನವನ್ನ ಹೊರಗಾಕೋದಿಕ್ಕೆ ಆಡುತ್ತಿರುವಂತ ಕಳ್ಳ ನಾಟಕ. ಮೂಡ ಹಗರಣದಲ್ಲಿ ನಿಜವಾಗ್ಲೂ ಅವರ ಧರ್ಮಪತ್ನಿಯವರಿಗೆ, ಅಂದ್ರೆ ಸಿಎಂ ಅವರ ಧರ್ಮಪತ್ನಿಯವರಿಗೆ ಸೈಟ್ಗಳು ಅಳತೆ ಆಗಿದ್ರೆ ಯಾರ ಅವಧಿಯಲ್ಲಾಗಿದ್ದು? ಮೊದಲು ನಿಮ್ಮ ಬಿಜೆಪಿಯ ಬೊಮ್ಮಾಯಿ ಸರ್ಕಾರದಲ್ಲಾಗಿದ್ದು, ಅದು ಅವರೊಬ್ಬರಿಗೆ ಆಗಿದ್ಯಾ? ಬೇರೆ ಪಕ್ಷಗಳ ನಾಯಕರಿಗೆ ಸರ್ಕಾರವನ್ನ ಮನೆಗೆ ಕಳಿಸಿದಾಗ ಇವರೇನ್ ಸುಮ್ನೆ ಕೂತಿದ್ರು? ಅಧಿಕಾರಕ್ಕೆ ಬಂದ್ಮೇಲೆ ಎಸ್ಐಟಿ ಮಾಡಿ ಮಾಡಿ ಆ ರಿಪೋರ್ಟ್ ಹೊರಗಾಕ್ಬೇಕಾಗಿತ್ತು. ಹೈಕೋರ್ಟ್ ಇಂದಲೂ ಸಹ ಒಂದು ಆದೇಶ ಆಡಳಿತ ಪಾದಯಾತ್ರೆಗಳು ಮಾಡ್ತಿದಾರ, ಜನಪರವಾಗಿ ಪಾದಯಾತ್ರೆಗಳು ಮಾಡ್ತಿದಾರ. ಇವರ ಒಂದು ಆರೋಪವನ್ನ ಅವ್ರ ಮೇಲೆ ಹಾಕಿ, ಅವರ ಒಂದು ಆರೋಪವನ್ನ ಹಾಕಿ ಇವತ್ತು ಹೇಗಾದ್ರೂ ಮಾಡಿ ಒಂದು ವಿರೋಧ ಪಕ್ಷದವರು ಆಡಳಿತ ಪಕ್ಷವನ್ನ ಬೀಳಿಸಿ ಅವರು ಹಿಂದಿನ ದೋರಿಂದ ಬರಬೇಕು ಅನ್ನೋದು ಅವರು
ಮೇಡಮ್ ಅವರು ಪಾದಯಾತ್ರೆಯಿಂದ ಉಷಾ ಮೇಡಮ್ ಅವರೇ ಬಹಳ ಇಲ್ಲ ನೆಕ್ಸ್ಟ್ ಹೋಗೋಕ್ ಮುಂಚೆ ಒಂದ್ ನಿಮಿಷ ಇಲ್ಲ ನಿಮ್ ನೆಕ್ಸ್ಟ್ ಹೋಗೋಕ್ ಮುಂಚೆ ಬಹಳ ಇಂಪಾರ್ಟೆಂಟ್ ಒಂದ್ ನಿಮಿಷ ಇಲ್ಲ ಉಷಾ ಮೇಡಮ್ ನೀವು ಮಾಡಿರಂತೆ ನಿಮಗೆ ವಾಪಸ್ ಬರ್ತೀನಿ ಕೇಳಿಸ್ಕೊಳ್ಳಿ ನಿಮ್ಗೆ ವಾಪಸ್ ಬರ್ತೀನಿ ಉಷಾ ಮೇಡಮ್ ನಿಮ್ಗೆ ವಾಪಸ್ ಬರ್ತೀನಿ ಬಟ್ ಬಹಳ ಗಂಭೀರವಾದ ಪ್ರಶ್ನೆ ಕೇಳಿದಿರ ಅದಕ್ಕೆ ಉತ್ತರ ಕೊಡ್ಬೇಕು ಅವರಿಬ್ರು ನೀವು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ರೇಸ್ ಮಾಡಿದೀರಾ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅದಕ್ಕೆ ಉತ್ತರ ಕೊಡ್ಬೇಕು ಇಲ್ಲ ಕಾಂತಿ ಶೆಟ್ಟಿ ಮೇಡಮ್ ನಿಮ್ಗೆ ಬರ್ತಿದ್ದೀನಿ ಉಷಾ ಅವ್ರು ಕೇಳಿದ್ ಬಹಳ ವ್ಯಾಲಿಡ್ ಪ್ರಶ್ನೆ ನಿಮ್ಮ ಮೇಲಿನ ಆರೋಪವನ್ನ ಅವ್ರ ಮೇಲೆ ಇರೋ ಆರೋಪವನ್ನ ಜನರಿಗೆ ಕನ್ಫ್ಯೂಸ್ ಮಾಡಿ ಒಟ್ನಲ್ಲಿ ಅಧಿಕಾರಕ್ಕೋಸ್ಕರ ಮಾಡ್ತಾ ಇರೋ ಗೇಮ್ ಇದಷ್ಟೇ ಪಾದಯಾತ್ರೆ ಜನಪರವಾದ ಕಾಳಜಿ ಇಲ್ಲ ಉಷಾ ಅವ್ರು ಹೇಳ್ತಿದ್ದಾರೆ ಜನರಿಗೂ ಹಾಗೆ ಅನಿಸ್ತಿದೆ ಇತಿಹಾಸದಲ್ಲಿ ಯಾವತ್ತಾದ್ರೂ ಗವರ್ಮೆಂಟ್ ಅಕೌಂಟ್ ಇಂದ ಉಪ ಖಾತೆಗೆ ಎಷ್ಟು ಎವಿಡೆಂಟ್ ಆಗಿ ಇದ್ರೂ ಕೂಡ ನಿಮ್ಗೆ ಇನ್ನೇನ್ ಪ್ರೂಫ್ ಬೇಕ್ರಿ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಲ್ಲ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ನಿಮ್ಗೆ ಕಾಂಗ್ರೆಸ್ ಪಕ್ಷದವರಿಗೆ ಕಾಂಗ್ರೆಸ್ನವ್ರ ಪ್ರಾಬ್ಲಮ್ ಏನ್ ಗೊತ್ತಾ ಮೂಡ ಬಗ್ಗೆ ಕಲಾಪದಲ್ಲೂ ಮಾತಾಡಕ್ ಬಿಡಲ್ಲ ಡಿಬೇಟ್ ನಲ್ಲೂ ಮಾತಾಡಕ್ ಬಿಡಲ್ಲ ಮಾತಾಡಿದ್ರೆ ನೋಡಿ ನೀವು ಶಿವಲಿಂಗೇಗೌಡರು ನಿಮ್ಮದೇ ಪಕ್ಷದವರು ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ವಾರ್ನಿಂಗ್ ಕೊಡ್ತೀರಾ ಯಾರೇ ನೀವು ವಾರ್ನಿಂಗ್ ಕೊಡಕ್ಕೆ ಕೇಳಿಸ್ಕೊಳ್ರಿ